ಇದು ಒಂಥರ ಹೊಸ ಸವಾಲು. ಯಾಕೆಂದರೆ ಆಯಿತು, ಇವಾಗ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದೊಂದೇ ಹಂತವಾಗಿ ಕಾಪಿ ಎಡಿಟರ್ ಆಗಿದ್ದವ್ರು, ಬುಲೆಟಿನ್ ಪ್ರೊಡ್ಯೂಸರ್ ಆದ್ವಿ, ಇನ್ನೊಂದು ಇದರಲ್ಲಿ ಔಟ್ಪುಟ್ ಇದಾದ್ವಿ, ಇನ್ನು ನ್ಯೂಸ್ ಎಡಿಟರ್ ಆದ್ವಿ. ಮತ್ತು ಒಂದು ಹಂತಕ್ಕೆ ಒಂದು 15 ಇಯರ್ಸ್ ಟಿ ವಿಗಳಲ್ಲಿ ವರ್ಕ್ ಮಾಡಾದ್ಮೇಲೆ ಒಂದು 5 ವರ್ಷ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲೂ ವರ್ಕ್ ಮಾಡಿದೆ. ಇದೆಲ್ಲ ಆದಮೇಲೆ ಈಗ ಒಂದೇನಿದೆ ಸವಾಲು, ಗ್ಯಾರಂಟಿ ನ್ಯೂಸ್ ಅಂತ. ಇಲ್ಲಿ ಶಿವಸ್ವಾಮಿ ಸರ್ ಏನಂತ ಹೇಳೋದು, ನೀವು ಟಿ ವಿಗೂ ವರ್ಕ್ ಮಾಡಬೇಕು, ನ್ಯೂ ಮೀಡಿಯಾಗೂ ವರ್ಕ್ ಮಾಡಬೇಕು. ಅಂದರೆ ನಂದು ಅದೊಂದು ಮೊದಲಿಂದನೂ ಮನಸ್ಥಿತಿ ಏನಂದರೆ, ಹೊಸದು ಏನಾದರೂ ಬಂದರೆ, ಯಾವುದಾದ್ರೂ ಹೊಸ ಆ್ಯಂಡ್ರಾಯ್ಡ್ ಮೊಬೈಲ್ ಬಂತು, ಹೊಸ ಆ್ಯಪ್ ಬಂತು, ಮತ್ತು ಇವಾಗ AI ಬರ್ತಿದೆ, ಆ ಥರ ಹೊಸ್ತೇನಾದರೂ ಬಂದರೆ ಅದ್ರ ಬಗ್ಗೆ ಕುತೂಹಲ, ಆಸಕ್ತಿ ಜಾಸ್ತಿ. ಅದು ಮೊದಲಿಂದನೂ ಇತ್ತು. ನಾವು ETVನಲ್ಲಿ ಜಾಯ್ನ್ ಆಗಿ ಫಸ್ಟು ಇದು ವರ್ಕ್ ಶುರು ಮಾಡಿದಾಗ ಒಂದು 2005 ಅನಿಸುತ್ತೆ, ನಾನು ಮಹೇಶ್ ಎಲ್ಲ ಒಟ್ಟಿಗೆ ಜಾಯ್ನ್ ಆಗಿದ್ದು. ಅವಾಗಿಂದನೂ ಹೊಸದಕ್ಕೆ ಆಸಕ್ತಿ ಜಾಸ್ತಿ. ನಾನು ಅವಾಗಲೇ ಹೇಳ್ತಿದ್ದೆ, ನಾನು ವೆಬ್ಸೈಟಲ್ಲಿ ವರ್ಕ್ ಮಾಡಬೇಕು ಅಂತೇಳಿ. ಇದು ಟಿ ವಿನಲ್ಲಿ ವರ್ಕ್ ಶುರು ಮಾಡಿದಾಗ ನಾವೆಲ್ಲ ಕಾಲೇಜ್ ಮುಗಿಸಿ ಇದು ಮಾಸ್ಟರ್ ಡಿಗ್ರಿ MS ತೊಗೊಂಡ್ರೆ ಅದು ಪ್ರಿಂಟ್ ಥರ ಆಗಿಬಿಡುತ್ತೆ. ಡಿಗ್ರಿನಲ್ಲಿ ಅದೇ ಓದಿದ್ವಿ ನಾವು, ನ್ಯೂ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ತಗೊಳ್ಳೋಣ, ಅದು ಟಿ ವಿದಂತೆ ಅಂತ. ಅಂದರೆ ಏನೋ ಒಂದು ಸ್ವಲ್ಪ ಹೊಸದೇನಾದರೂ ಕಲಿಬೇಕು ಅಂತ. ಈ ಹೊಸದನ್ನು ಕಲಿಯೋದಕ್ಕೆ ಇಲ್ಲಿ ತುಂಬ ಒಳ್ಳೆಯ ವೇದಿಕೆ ಇದೆ. ಯಾಕಂದರೆ ಒಂದು ಟಿ ವಿಯ ಟಚ್ ಇದ್ದೇ ಇದೆ. ಟಿ ವಿಗೆ ಏನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ಮಾಡಬೇಕು, ಟಿ ವಿಗೆ ಏನು ಕಂಟೆಂಟ್ ರೆಡಿ ಮಾಡಬೇಕು ಅದಕ್ಕೂ ಸಪೋರ್ಟ್ ಮಾಡೋದು. ಜೊತೆಗೆ ನಮ್ಮದು ವೆಬ್ಸೈಟ್ ಇದೆ, ಮತ್ತು ನಮ್ಮದು ಯೂಟ್ಯೂಬು, ಫೇಸ್ಬುಕ್ ಚಾನಲ್ಸ್ ಇದ್ದಾವೆ, ಅದನ್ನು ಮ್ಯಾನೇಜ್ ಮಾಡೋದು. ಮತ್ತು ಆ್ಯಪ್ಗಳಲ್ಲಿ ನಮ್ಮ ಪ್ರೆಸೆನ್ಸ್ ಇರಬೇಕಂದ್ರೆ ಮೀಡಿಯಾನು ಬದಲಾಗ್ತಿದೆ, ಟ್ರಾನ್ಸ್ಫಾರ್ಮ್ ಆಗ್ತಿದೆ, ಮತ್ತು ಸ್ಕೋಪು ಬದಲಾಗ್ತಿದೆ. ಈ ಹಂತದಲ್ಲಿ ಹೊಸದಲ್ಲಿ ಏನೇನು ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ನಾವು ನಮ್ಮ ಪ್ರೆಸೆನ್ಸ್ ಇರ್ಬೋದು, ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ಬಿಟ್ಟು ಹುಡುಕಿ ಅದನ್ನು ಮಾಡೋದು, ಅದು ಒಂದು ಹಂತಕ್ಕೆ. ಇನ್ನೊಂದು, ಇವಾಗ ಏನು AI ಟೆಕ್ನಾಲಜಿ ಇನ್ನೊಂದು ಮತ್ತೊಂದು ಬಂದಿದೆ, ಅದನ್ನು ನಮ್ಮ ನ್ಯೂಸ್ ಪ್ರೆಸೆಂಟೇಷನಿಂದ ಹಿಡಿದು ನಮ್ಮ ನ್ಯೂಸ್ ರಿಪೋರ್ಟಿಂಗು ಮತ್ತು ನಮ್ಮ ನ್ಯೂಸ್ ಎಡಿಟಿಂಗು ಎಲ್ಲದರಲ್ಲೂ ಅದನ್ನು ಹೊಸ ಟೆಕ್ನಾಲಜಿಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ. ಅಂದರೆ ಜನಕ್ಕೆ ಹೊಸ ರೀತಿಲಿ ಕೊಟ್ಟರೆ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ. ಸೊ ಈಗ ಡಿಜಿಟಲ್ ಎಡಿಟರ್ ನಮ್ಮ ಚಾನಲ್ಗೆ ದಿಲೀಪ್ ಅವರು, ಹಾಗಾಗಿ ಡಿಜಿಟಲ್ ಬಗ್ಗೆ ತುಂಬ ಮಾತಾಡ್ತಾನೆ ಇದ್ದಾರೆ ಅಂತ. ಸೊ ಅಂದರೆ ಈಗ ರೀಚ್ ಆಗೋದು ಸೋಷಿಯಲ್ ಮೀಡಿಯಾನೇ, ಫೇಸ್ಬುಕ್ಕು, ಯೂಟ್ಯೂಬು, ವೆಬ್ಸೈಟು, ಆ್ಯಪ್ಸು ನೀವು ಹೇಳದಂತೆ. ಸೊ ತುಂಬ ಜನ ಈಗ ಟಿ ವಿಯಲ್ಲಿ ನೋಡೋದು ತುಂಬ ಕಡಿಮೆ ಅಂತಿದ್ದಾರೆ. ಟಿ ವಿ ವ್ಯೂವರ್ಸ್ ಕಡಿಮೆ. ನೀವೇನು ನ್ಯೂಸ್ ಕೊಟ್ಟರು ಮೊಬೈಲಲ್ಲಿ ಕ್ಷಣಾರ್ಧದಲ್ಲಿ ನೋಡ್ಕೊಂಡ್ಬಿಡ್ತಾರೆ, ಮೊಬೈಲಲ್ಲಿ ತುಂಬ ವ್ಯೂಸ್ ನೋಡೋದು ಅಂತ. ಸೊ ನಿಮಗೆ ಆ ಒಂದು ಚಾಲೆಂಜು ಈಗ. ಸೊ ಡಿಜಿಟಲ್ ಮೀಡಿಯಾದಲ್ಲಿ ಗ್ಯಾರಂಟಿ ನ್ಯೂಸನ್ನು ಇಡೀ ಕರ್ನಾಟಕ ಅಲ್ಲ, ಆಲ್ ಓವರ್ ವರ್ಲ್ಡ್. ಈಗ ಕೇಬಲಲ್ಲಿ ಎಲ್ಲ ಒಂದು, ಈಗ GTP ಎಲ್ಲೋ ಅಥವಾ ಯಾವುದೋ ಒಂದು ಕೇಬಲ್ ಅಂದಾಗ ಆ ಒಂದು ಸೀಮಿತ, ಅದಕ್ಕೆ ಬೌಂಡ್ರಿ ಇದೆ, ಕರ್ನಾಟಕದಲ್ಲಿ ಮಾತ್ರ ಅಂತ. ಬಟ್ ಯೂಟ್ಯೂಬು, ಫೇಸ್ಬುಕ್ಕು, ವೆಬ್ಸೈಟು, ನಮ್ಮ ಆ್ಯಪ್ಸ್ಗೆ ಬೌಂಡ್ರಿ ಇಲ್ಲ. ಸೊ ನಿಮ್ಮ ಬೌಂಡ್ರಿ ದಾಟಿ ಇಡೀ ಗ್ಲೋಬಲ್ಲಿ ಗ್ಯಾರಂಟಿ ನ್ಯೂಸ್ನ ಜನ ನೋಡೋ ಥರ ಮಾಡೋ ಜವಾಬ್ದಾರಿ ನಿಮಗೆ. ಸೊ ಆಮೇಲೆ ನಮ್ಮ ಟೀಮ್ ಎಸ್ಪೆಷಲಿ ಹೇಳ್ಬೇಕಂದ್ರೆ, ಇದು ಒಂಥರ ವರ್ಕ್ ಮಾಡಬೇಕು, 2 ಅವರ್ 4 ಅವರ್ 6 ಅವರ್ ವರ್ಕ್ ಜಾಸ್ತಿ ಮಾಡಬೇಕು ಅಂದರೂ, ಇಂಥ ಟೈಮಿಗೆ ಬರಬೇಕು ಅಂದರೆ ಯಾರೂ ಕೂಡ ಅಯ್ಯೋ ಏನಪ್ಪ ಇಷ್ಟೊಂದು ಕೆಲಸ ಹೇಳ್ತಾರೆ ಆ ಥರದ್ದು ಟೀಮ್ ಇಲ್ಲವೇ ಇಲ್ಲ. ಕಂಪ್ಲೀಟ್ಲಿ ಯಂಗ್ ಟೀಮ್ ಇದೆ, ಮತ್ತು ಎಲ್ಲರೂ ಎಂಥ್ಯೂಸಿಯಾಸ್ಟಿಕ್ಕಾಗಿ ಕೆಲಸ ಮಾಡ್ತಾರೆ. ಅದು ಎಲ್ಲದಕ್ಕಿಂತ ಪ್ಲಸ್ ಪಾಯಿಂಟ್. ಹಂಗಾಗಿ ಈ ಥರ ಒಂದು ಟೀಮ್ ಇರೋವಾಗ ನಾವು ಯಾವ ರೀತಿಯ ಚಾಲೆಂಜ್ ಬಂದರೂ ಅದನ್ನು ಈಸಿಯಾಗಿ ಫೇಸ್ ಮಾಡ್ಬೋದು.